ಕನ್ನಡಿಗರೇ ನಮಸ್ಕಾರ. ನಾನು ವೆಂಕಟೇಶ್ ಚೌಧರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಮ್ಮ ಜೊತೆ ರಾಜಪಕ್ಷರು ಕೋಲಾರ ಜಿಲ್ಲಾ ಉಪಾಧ್ಯಕ್ಷರು, ಹಾಗೆ ಪ್ರಧಾನ ಕಾರ್ಯದರ್ಶಿ ಮೋಹನ್ ಅವರು, ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ಅವರು, ಹಾಗೆ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಅವರು, ಕೋಲಾರ ಜಿಲ್ಲಾ ಕಾರ್ಯದರ್ಶಿ ಬಾಲಚಂದ್ರ ಅವರು, ತಾಲೂಕು ಉಪಾಧ್ಯಕ್ಷರು ಶಂಕರಣ್ಣ ಅವರು, ಮತ್ತು ತಾಲೂಕು ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು, ಮತ್ತು ಅಧ್ಯಕ್ಷರು ಲಕ್ಷ್ಮಿ ಅವರು, ಮತ್ತು ವೆಂಕಟರಮಣ ಅಂತ ಏನು ಮೊನ್ನೆ ನಮ್ಮ ಮೇಲೆ ಕೇಸ್ ಆಯಿತು, ಆ ಒಂದು ಕೇಸ್ನ ಕೈದಿ ಜೊತೆ ಇದ್ದಾರೆ. ಸೊ ಆ ವಿಚಾರ ಹೇಳೋದಾದರೆ, ಈಗಾಗಲೇ ಏನು ನಮ್ಮದೇ ಮೊನ್ನೆ ಏನು ಒಂದು ಘಟನೆ ನಡೀತು, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾಗ ಒಂದು ಘಟನೆ ನಡೀತು. ಆ ಒಂದು ಘಟನೆಯಲ್ಲಿ ಮುಖ್ಯವಾಗಿ ನೊಂದ ಮಹಿಳೆ ಲಕ್ಷ್ಮಿಯವರು ಒಂದು ದೂರನ್ನು ಕೊಟ್ಟಿರ್ತಾರೆ. ಸೊ ಅದು ಮಹಿಳಾ ಆಯೋಗ ಮತ್ತು ಕಾನೂನು ಪ್ರಾಧಿಕಾರ ಏನು ಹೇಳುತ್ತೆ ಅಂದರೆ, ಈಗ ಆ ಮಹಿಳೆಯರ ಮೇಲೆ ಏನೇ ದೌರ್ಜನ್ಯ ಆಗಿದ್ರು ತಕ್ಷಣಕ್ಕೆ FIR ದಾಖಲಿಸಬೇಕು ಅಂತ ಇದೆ. ಆದರೆ ನಮ್ಮ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯವರು ಸೀಲ್ ಹಾಕ್ಬಿಟ್ಟು ಒಂದು ರಿಸೀವ್ಡ್ ಕಾಪಿಯನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು. ಆದರೆ ಇನ್ನೊಂದು, ನನ್ನ ಮೇಲೆ ನಾನು ಹ್ಯಾಂಡಿಕ್ಯಾಪ್ಟು, ಒಂದು ಕಣ್ಣು ಪೂರ್ತಿಯಾಗಿ ಕಾಣಿಸಿಲ್ಲ, 90% ಬ್ಲೈಂಡ್ ಪರ್ಸನ್ ನಾನು. ಸೊ ನನಗೂ ಅಷ್ಟೇ ಇವರು ಏನು ಒಂದು ದೌರ್ಜನ್ಯದ ರೀತಿಯಲ್ಲಿ ವರ್ತಿಸಿ ನಮ್ಮ ಮೇಲೆ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆಗೆ ಒಳಪಟ್ಟಿರ್ತಾರೆ. ನಾನು ಒಳಪಟ್ಟಿರ್ತೀನಿ. ಹಾಗಾಗಿ ನಾನು ಅಷ್ಟೇ, ಯಾಕಂದರೆ ಸರ್ಕಾರಿ ಅಧಿಕಾರಿಗಳಂದ ತಕ್ಷಣ ಅವ್ರಿಗೇನು ಬೇರೆ ಇನ್ಯಾವುದೇ ಸಾಮಾನ್ಯ ಜನರಿಗಿರುವಂಥ ಅವ್ರಿಗೇನು ಬೇರೆ ಥರ ಇರೋಲ್ಲ. ಎಲ್ಲರೂ ಕಾನೂನಲ್ಲಿ ಸಮಾನರು ಅಂತ ಹೇಳ್ತಾರೆ. ಆದರೆ ಇವತ್ತು ನನಗೆ ಕಾನೂನಲ್ಲಿ ಸಮಾನತೆ ಎಂದು ಕಾಣಲಿಲ್ಲ. ಯಾಕಂದರೆ ಇದೇ ಠಾಣೆಯವರು ನಾವು ನಮ್ಮ ಮೇಲೆ ನಿಮ್ಮ ಒಂದು ಕೇಸ್ನ ದಾಖಲು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಒಂದು ಉತ್ತರವನ್ನು ಕೊಟ್ಟು, ಮತ್ತೆ ಆರೋಪಿಸ್ತರಿಗೆ ನಾವು ಹಿಂಬರವನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ಒಂದು ರಿಸೀವ್ ಕಾಪಿಯನ್ನು ಕೊಡ್ತಾರೆ. ಸೊ ಇದಿಷ್ಟು ವಿಚಾರ. ಅದಾದಮೇಲೆ ಇನ್ನೊಂದು ಏನು ಮೊನ್ನೆ ನಡೀತು ಪ್ರಕರಣ, ಅದಕ್ಕೆ ಒಂದಷ್ಟು ದಾಖಲೆಗಳನ್ನ ಕೇಳಿದ್ದಾರೆ. ಸೊ ಅದನ್ನು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ರಾಜ್ಪಾಲ್ ಸರ್ ಓದಿ ಹೇಳ್ತಾರೆ, ಯಾಕಂದರೆ ಆರೋಪಿ ಅಂತ ಹೇಳಿದ್ದಾರೆ. ಸೊ ನಾನೇ ಅದನ್ನು ಓದಿದ್ರೆ ಚೆನ್ನಾಗಿರೋದು. ಈಗಾಗಲೇ ನಮ್ಮ ಪಕ್ಷದ 7 ಜನದ ಮೇಲೆ ಸುಳ್ಳು ಕೇಸನ್ನು ಹಾಕಿ FIR ಮಾಡಿ, ಅದರಲ್ಲಿ ಒಬ್ಬರು ಮಹಿಳೆಯರು ಸೇರಿದ ಹಾಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಲಕ್ಷ್ಮಿಯವರನ್ನು ಒಳಗೊಂಡು ಸುಮಾರು 7 ಜನಗಳ ಮೇಲೆ ಈಗಾಗಲೇ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ. ಅದರಲ್ಲಿ ಈಗ ಒಂದು ನೋಟಿಸನ್ನು ಅವ್ರು ಕೊಟ್ಟಿರ್ತಾರೆ, ಪೊಲೀಸ್ ನೋಟಿಸನ್ನು. ಭಾರತೀಯ ಕಲಂ ಸಂಹಿತೆ 94 ಅಡಿಯಲ್ಲಿ ಈ ಮೂಲಕ ನಿಮಗೆ ತಿಳಿಯಪಡಿಸೋದೇನೆಂದರೆ, ನಿಮ್ಮ ವಿರುದ್ಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವಂಥ ಸಂಖ್ಯೆ 238/2026 ಕಲಂ 132 ಈ ಪ್ರಕರಣದಲ್ಲಿ ತನಿಖೆಯ ಸಲುವಾಗಿ ಕೆಳಕಂಡ ದಾಖಲೆಗಳನ್ನು ಮಾಹಿತಿಗಳನ್ನು ನೀಡಲು ಸೂಚಿಸಿದೆ. ದಿನಾಂಕ 11/6/2026 ಕೋಲಾರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು, ನೀವು ಪೂರ್ವಾನುಮತಿ ಪಡೆದಿದ್ದರೆ ಅನುಮತಿ ಪತ್ರದ ಪ್ರತಿಯನ್ನು ಹಾಜರುಪಡಿಸಿ ಅಂತ ಕೇಳಿದ್ದಾರೆ. ದಿನಾಂಕ 11/6/2026 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಿಮ್ಮೊಂದಿಗೆ ಭಾಗವಹಿಸಿದ್ದ ಇತರೆ KRS ಪಾರ್ಟಿಯ ಸದಸ್ಯರ ಹೆಸರುಗಳನ್ನು ಕೇಳಿ ಕೊಡಿ ಅಂತ ಹೇಳಿದರು. ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ರಿ ಎಂಬ ಬಗ್ಗೆ ಮಾಹಿತಿ ಮತ್ತು ದಾಖಲೆಗಳನ್ನು ಒದಗಿಸಿ ಅಂತ ಕೇಳಿದರು. ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸಿದ್ದವರು ಯಾರು ಮತ್ತು ಅವರ ಹೆಸರು ವಿಳಾಸ ಕೇಳಿದರು. ನೀವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಾರ್ವಜನಿಕ ಕೆಲಸಕ್ಕೆ ಮತ್ತು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿರುವುದಿಲ್ಲ ಎಂಬುದಕ್ಕೆ ತಮ್ಮ ಬಳಿ ಇರುವಂಥ ಸಾಕ್ಷ್ಯಾಧಾರಗಳನ್ನು ನೀಡಿ ಹೇಳಿ ಕೇಳಿದರೆ, ಎಲ್ಲದಕ್ಕೂ ನಾವು ಸಾಕ್ಷ್ಯಾಧಾರಗಳನ್ನು ಕೊಡೋದಕ್ಕೆ ನಮ್ಮ ಹತ್ರ ಸಾಕ್ಷಿಗಳಿದೆ. ಈ ಉದ್ದೇಶಕ್ಕೋಸ್ಕರನೇ KRS ಪಕ್ಷದವರು ಎಲ್ಲೇ ಹೋದ್ರೂ ಸಹ ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಕ್ಕಂಥದ್ದು, ಆಡಿಯೋ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಪೊಲೀಸ್ ಸ್ಟೇಷನಲ್ಲಿ ಕೇಳಿದರೆ, ನೀವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಯಾವುದೇ ನೀವು ತೊಂದರೆ ಕೊಟ್ಟಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ ಅಂತ ಅನ್ನೋದಕ್ಕೆ ನಮ್ಮ ಹತ್ರ 11ನೇ ತಾರೀಕು 6/2026 ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆ ಮಾಡಿರೋದಕ್ಕೆ ವಿಡಿಯೋಸೇ ದಾಖಲೆಗಳಿದೆ. ಆ ಸರ್ಕಾರಿ ಕಚೇರಿ ಏನಿದೆ DC ಆಫೀಸು, ಅದರ ಮೆಟ್ಲುಗಳಲ್ಲಿ ಒಂದು ಮೆಟ್ಲನ್ನು ಸಹ ನಮ್ಮ ಕಾರ್ಯಕರ್ತರು ಯಾರೂ ಹತ್ತಿಲ್ಲ. ಮತ್ತು ಯಾವುದೇ ಅಧಿಕಾರಿ ಬಳಿಯೂ ಹೋಗಿ ನಾವು ಮಾತಾಡಿಲ್ಲ. ಯಾವುದೇ ಅಧಿಕಾರಿಗೆ ನಾವು ಧಮಕಿ ಹಾಕಿದ್ದೂ ಇಲ್ಲ. ಒಳಗಡೆ CC ಕ್ಯಾಮ್ರಾ ಫೋಟೋಸ್ಗಳನ್ನು ಅವರು ಬೇಕಾದರೆ ಚೆಕ್ ಮಾಡ್ಬೋದು. ನಾವು DC ಕಚೇರಿಯ ಹೊರಾಂಗಣದಲ್ಲಿ ಆ ಗಿಡ ಮರಗಳ ಕೆಳಗಡೆ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ವಿ ಅನ್ನೋದಕ್ಕೆ ನಮ್ಮ ಹತ್ರ ಬೇಕಾದಷ್ಟು ದಾಖಲೆ ಇದೆ. ಈ ದಾಖಲೆ ಸಾಕು. ಆದ್ದರಿಂದ ಜಿಲ್ಲಾಧಿಕಾರಿ
ಕಚೇರಿಯಲ್ಲಿ ಅವರ ಕೆಲಸಕ್ಕೆ ಯಾವುದೇ ಅಡ್ಡಿ ಆತಂಕವನ್ನು ನಾವು ಮಾಡಿಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ವಿಡಿಯೋ ಸಾಕ್ಷಿಗಳು ನಮಗೆ ಆಧಾರವಾಗಿದೆ. ಮತ್ತು ಫೋನ್ಗಳನ್ನು ಕಿತ್ಕೊಂಡು ಹೆಣ್ಮಕ್ಳ ಮೇಲೆ ಬಂದ್ಬಿಟ್ಟು ನುಕಲಾಟ ಮಾಡಿರ್ತಕ್ಕಂಥ ಸಾಕ್ಷಿಗಳು ಕೇಳಿದರೆ ಅದಕ್ಕೂ ನಮ್ಮ ಬಳಿಯಲ್ಲಿ ವಿಡಿಯೋ ರೆಕಾರ್ಡ್ಸು ಸಾಕ್ಷಿಗಳು ಅದನ್ನೆಲ್ಲ ಪೆಂಡ್ರೈವ್ಗೆ ಹಾಕಿನ ಅಥವಾ ಸಿಡಿಗೆ ಹಾಕಿನ ಸಬ್ಮಿಟ್ ಮಾಡ್ತೀವಿ. ಇದೇನು ನಮಗೆ ದೊಡ್ಡ ವಿಚಾರ ಅಲ್ಲ. ಆದರೆ ಈಗಾಗಲೇ ಅವ್ರ ಮೇಲೆ ಹೆಣ್ಮಕ್ಳ ಮೇಲೆ ರಾತ್ರಿ 10 ಗಂಟೆ ತನಕ ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಕ್ಕೆ ಯಾಕೆ ಇಟ್ಕೊಂಡಿದ್ರಿ, ಹಾಗಾಗಿ ಈಗ ಕೇಸ್ ಹಾಕಬೇಕು ಅದು ವಿಚಾರವಾಗಿ ಅಂತಂದ್ರೆ ಅದನ್ನು ಇವರು ಕೂಲಂಕುಷವಾಗಿ ತಗೊಳ್ತಾ ಇಲ್ಲ ವಿಚಾರವನ್ನು. ಸರಿ ಇರಲಿ, FIR ಹಾಕಿದ್ದಾರೆ. KRS ಪಕ್ಷದವರು ಈ FIRಗಳಿಗೆ ಈ ಸೆಕ್ಷನ್ಗಳಿಗೆ ಭಯ ಪಡುವಂಥವ್ರನ್ನ, ಯಾಕೆಂದ್ರೆ ತಪ್ಪು ಮಾಡಿದವನಿಗೆ ಮಾತ್ರ ಭಯ ಇರ್ತದೆ. ನಾವು ಯಾವ ತಪ್ಪು ಮಾಡಿಲ್ಲ, ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾವು ಮಾಡಿರ್ತಕ್ಕಂಥ ಕಾರ್ಯಗಳಿಗೆ ಇವತ್ತು FIR ಹಾಕಿರುವಂಥ ಕೆಲಸಗಳು ನಡೆದೈತೆ. ನಡೀಲಿ, ಏನು ತೊಂದರೆ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಜನಗಳಿಗೆ ಸಾರ್ವಜನಿಕರಿಗೆ ಹಿತಾಸಕ್ತಿ ಮಾಡೋದಕ್ಕೋಸ್ಕರ ಈ ದೇಶ ಈ ರಾಜ್ಯ ಕಾಪಾಡೋದಕ್ಕೋಸ್ಕರ ಭ್ರಷ್ಟತೆಯಿಂದ ರಕ್ಷಿಸೋದಕ್ಕೋಸ್ಕರ ನಿರಂತರವಾದಂಥ ಹೋರಾಟ KRS ಪಕ್ಷ ಕೋಲಾರ ಜಿಲ್ಲೆ ಕಡೆಯಿಂದ ನಡೀತಾನೆ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸುಮಾರು 7 ಜನ ತಾವು ಮಾಡದೇ ಇರತಕ್ಕಂಥ ತಪ್ಪಿಗೆ, ಕಾರಣವೇ ಇಲ್ಲದೆ ಇರತಕ್ಕಂಥ ತಪ್ಪಿಗೆ ಇವತ್ತು FIR ಹಾಕ್ಕೊಂಡು ಕೋರ್ಟ್ ಕಚೇರಿ ಅಲ್ಲಿರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದ್ರೂ ನಮ್ಮ ಮನಸ್ಸಾಕ್ಷಿಗಳು ನಮಗೆಲ್ಲರಿಗೂ ಒಂದು ಸಂತೋಷ ಕೊಟ್ಟೈತೆ. ನಾವು ಮಾಡಿರೋ ಕೆಲಸಕ್ಕೆ ಮನುಷ್ಯ ಒಂದು ವೇಳೆ ಇಲ್ಲಿ ಲೆಕ್ಸಿಲ್ಲ ಅಂತಂದ್ರೆ ಮೇಲೆ ಭಗವಂತ ಒಬ್ಬ ನಿರ್ಧಾನೆ, ಆತನ ಇದಕ್ಕೆಲ್ಲ ಪ್ರತಿಫಲ ಕೊಡ್ತಾನೆ. ಇದರಲ್ಲಿ ಯಾರ್ಯಾರೆಲ್ಲ ದುಷ್ಟರು ಕಾನೂನನ್ನು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಒಂದಿನ ಶಿಕ್ಷೆ ಆಗಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಮೂಲಕ ತಿಳಿಯಪಡಿಸ್ತಾ ಇದನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ನೀವೆಲ್ಲರೂ ಫೇಸ್ಬುಕ್ಕನ್ನು ಫಾಲೋ ಮಾಡಿ, ಮೆಂಬರ್ಶಿಪ್ ತಗೊಳ್ಳಿ. KRS ಪಕ್ಷದಲ್ಲಿ ಮೆಂಬರ್ ಆಗಿ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ಉತ್ತಮವಾದ ಸಮಾಜವನ್ನು ಕಟ್ಟೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜಯವಾಗಲಿ. ಜೈ ಕರ್ನಾಟಕ, ಜೈ KRS. ಜೈ.